ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಮನೆಯಲ್ಲೇ ಕುಳಿತು ನೀವು ವೋಟರ್ ಐ ಡಿನ ಆನ್ಲೈನ್ ಮುಖಾಂತರ ಯಾವ ರೀತಿ ಡೌನ್ಲೋಡನ್ನು ಮಾಡ್ಕೊಳ್ಳೋದು ಮತ್ತು ಅಥವಾ ಪ್ರಿಂಟನ್ನು ತಕ್ಕೋಬೋದು ಅಂತಂದು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಇನ್ನೂವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿ. ನಿಮಗೆ ಹೊಸ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ಸ್ ಬರುತ್ತೆ. ಈಗ ಫಸ್ಟ್ ನೀವು ಗೂಗಲ್ನಲ್ಲಿ NVSP ಅಂತೇಳಿ ಸರ್ಚ್ ಮಾಡಬೇಕು. ಅದರಲ್ಲಿ ಫಸ್ಟ್ ಆಪ್ಷನ್ NVSP.in ಅಂತೇಳಿ ವೆಬ್ಸೈಟ್ ಇದೆಲ್ಲ. ಅದನ್ನು ಫಸ್ಟ್ ಆಪ್ಷನ್ನ ಕ್ಲಿಕ್ ಮಾಡಿ ಓಪನನ್ನು ಮಾಡ್ಕೋಬೇಕು ವೆಬ್ಸೈಟನ್ನು. ನೆಕ್ಸ್ಟ್ ಅದರಲ್ಲಿ ಲಾಗಿನ್ ರಿಜಿಸ್ಟರ್ ಅಂತಿದೆಯಲ್ಲ ಆಪ್ಷನ್, ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮದು ID-ನ ಫಸ್ಟ್ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ನಿಮ್ದು ಏನು ಲಾಗಿನ್ ID ಇಲ್ಲ ಅಂತಂದರೆ ರಿಜಿಸ್ಟರ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರನ್ನು ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ನಿಮ್ದು ಆಲ್ರೆಡಿ ಯೂಸರ್ ID ಪಾಸ್ವರ್ಡ್ ಇದ್ದರೆ ಅದನ್ನು ಇಮೇಲ್ ID ಅಥವಾ ಮೊಬೈಲ್ ನಂಬರ್ ಥ್ರೂ ನೀವು ಲಾಗಿನನ್ನು ಮಾಡ್ಕೋಬೋದು. ಇಮೇಲ್ ID ಅಥವಾ ಮೊಬೈಲ್ ನಂಬರ್ ಹಾಕಿ ಮತ್ತು ಪಾಸ್ವರ್ಡನ್ನು ಹಾಕಿ ಲಾಗಿನನ್ನು ಮಾಡ್ಕೋಬೋದು ಮತ್ತು ಕ್ಯಾಪ್ಚಾನ ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಪಾಸ್ವರ್ಡ್ ಯೂಸರ್ ID ಇಲ್ಲ ಅಂತಂದರೆ ಐ ಡೋಂಟ್ ಅದನ್ನು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವು ಅದು ಡೋಂಟ್ ಹ್ಯಾವ್ ಅಕೌಂಟ್ ಅಂತೇಳಿ ರಿಜಿಸ್ಟರ್ ಆಸ್ ಎ ನ್ಯೂ ಯೂಸರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಅದು ನೆಕ್ಸ್ಟ್ ಫಸ್ಟ್ ನೀವು ಮೊಬೈಲ್ ನಂಬರ್ನ ಮತ್ತು ಕ್ಯಾಪ್ಚಾನ ಹಾಕಿ ಅದಕ್ಕೆ ಕ್ಲಿಕ್ OTP ಸೆಂಡ್ OTP ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮ್ಮ ಮೊಬೈಲಿಗೆ OTP ಬರುತ್ತೆ, ಅದನ್ನು ಅಲ್ಲಿ ಹಾಕಿ ನೆಕ್ಸ್ಟ್ ನಿಮ್ಮದು ಎಪಿಕ್ ವೋಟರ್ ID ಆಲ್ರೆಡಿ ಇದ್ದರೆ ಐ ಹ್ಯಾವ್ ಎಪಿಕ್ ಅಂತೇಳಿ ತೊಗೋಬೇಕು. ಇಲ್ಲ ಅಂತಂದರೆ ಐ ಡೋಂಟ್ ಹ್ಯಾವ್ ಎಪಿಕ್ ನಂಬರ್ ಅಂತೇಳಿ ತೊಗೊಂಡು ನೆಕ್ಸ್ಟ್ ಹೊಸದಕ್ಕೆ ಇದು ಮಾಡ್ಕೋಬೇಕಾಗುತ್ತೆ. ನೀವು ಎಪಿಕ್ ನಂಬರ್ ಇದ್ದರೆ ವೋಟರ್ ID ನಂಬರ್ನು ಮತ್ತು ಇಮೇಲ್ ID ಮತ್ತು ನಿಮ್ಮದು ಪಾಸ್ವರ್ಡು ಮತ್ತು ಅದ್ರ ಕನ್ಫರ್ಮ್ ಪಾಸ್ವರ್ಡನ್ನು ಯಾವ ಪಾಸ್ವರ್ಡ್ ಹಾಕ್ತೀರಿ ಅದೇ ಪಾಸ್ವರ್ಡನ್ನು ಮತ್ತೊಮ್ಮೆ ಹಾಕಬೇಕು, ಕನ್ಫರ್ಮ್ ಪಾಸ್ವರ್ಡ್ ಇದ್ದಲ್ಲಿ. ಮತ್ತು ನೆಕ್ಸ್ಟ್ ಕ್ಲಿಕ್ ರಿಜಿಸ್ಟರ್ ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ರಿಜಿಸ್ಟರ್ ಆಗುತ್ತೆ. ಆಮೇಲೆ ಲಾಗಿನ್ನಲ್ಲಿ ಹೋಗಿ ನಿಮ್ಮದು ಯೂಸರ್ ID ಪಾಸ್ವರ್ಡನ್ನು ಹಾಕಿ ಲಾಗಿನನ್ನು ಮಾಡ್ಕೋಬೇಕು. ಮಾಡ್ಕೊಂಡ ನಂತರ ಅಲ್ಲಿ ನಿಮಗೆ ಡೌನ್ಲೋಡ್ ಎಪಿಕ್ ಅಂತೇಳಿ ಆಪ್ಷನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದರೆ ನೀವು ನೆಕ್ಸ್ಟ್ ನಿಮ್ಮದು ವೋಟರ್ ID ನಂಬರು ಮತ್ತು ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡಿ ಸರ್ಚ್ ಅಂತ ಕ್ಲಿಕ್ ಮಾಡಿದರೆ ನಿಮ್ಮದು ಅಲ್ಲಿ ಡೀಟೇಲ್ಸ್ ಬರುತ್ತೆ. ಅದರ ಮೇಲೆ ಅದು ನೆಕ್ಸ್ಟ್ ನಿಮಗೆ OTP ಥ್ರೂ ನಿಮಗೆ ಡೌನ್ಲೋಡ್ ಆಗುತ್ತೆ. ಕೆಳಗಡೆ ನಿಮ್ಮ ನಂಬರಿಗೆ OTP ಸೆಂಡ್ OTP ಅಂಥೇಳಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮಗೆ ಆ OTPನ ಹಾಕಿ ನೀವು ನಿಮ್ಮ ವೋಟರ್ ID-ನ ಡೌನ್ಲೋಡ್ ಮಾಡ್ಕೋಬೋದು. ಈ ಫೆಸಿಲಿಟಿ ಈಗ ಹೊಸದಾಗಿ ಯಾರು ವೋಟರ್ ID ಅಪ್ಲಿಕೇಶನ್ ಹಾಕಿದರೆ ಅವ್ರಿಗೆ ಮಾತ್ರ ಇದೆ. ಹಳೆ ವೋಟರ್ ID ಇಲ್ಲ, ಅದು ಕೂಡ ಕೆಲವೇ ದಿನಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.